ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿ ಕೊಡುವಂತಹ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ಓಡಿಸಬಹುದು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ರಾಸಾಯನಿಕ ಮೊರೆ ಹೋಗಿ ಆ ರಾಸಾಯನಿಕವನ್ನು ಉಪಯೋಗಿಸ್ಕೊಂಡು ನಾನಾ ರೀತಿ ಕಾಯಿಲೆಗಳು ತರಿಸ್ಕೊತಾ ಇದ್ದೀವಿ. ನಮ್ಮ ಆಯುಸ್ಸು ಕಡಿಮೆ ಆಗ್ತದೆ. ನಮ್ಮ ಆಯುಸ್ಸು ಯಥಾ ಪ್ರಕಾರ ಜಾಸ್ತಿ ಇರಬೇಕಂದ್ರೆ ನಾವೇನು ಮಾಡಬೇಕು? ಪ್ರಕೃತಿ ಮೊರೆ ಹೋಗಬೇಕು. ಅದನ್ನು ಬಿಟ್ಟು ಟ್ಯಾಬ್ಲೆಟು, ಇಂಜೆಕ್ಷನ್ಸ್ ಹಿಂಗೆ ಅದು ಇದು ಎತ್ಕೊಂಡು ಅನೇಕ ರೀತಿ ಕಾಯಿಲೆಗಳು ತರಿಸ್ಕೊತೀವಿ. ನೋಡಿ, ನಿಂಬೆಹಣ್ಣು, ಇದು ಅಜ್ವಾನ ಅಂತಾರೆ, ಅಜ್ವಾನ ಅಥವಾ ಓಂಕಾಳು ಪುಡಿ. ಇದು ಸೈಂಧವ ಲವಣ, ಇದು ಸೈಂಧವ ಲವಣ. ನೀರು, 1 ಗ್ಲಾಸ್ ನೀರು. ಈ ಸೈಂಧವ ಲವಣ ಸಿಕ್ಕಲಿಲ್ಲ ಅಂದರೆ ನೀವು ಮಾಮೂಲು ಉಪ್ಪು ಹಾಕ್ಕೋಬೋದು. 1 ಗ್ಲಾಸ್ ನೀರಿಗೆ ಸ್ವಲ್ಪ ಅಜ್ವಾನ ಪುಡಿ ಅಂದರೆ ಓಂಕಾಳು ಪುಡಿ ಮತ್ತು ಟೇಸ್ಟ್ ತగ్గಟ್ಟಿಗೆ ಸೈಂಧವ ಲವಣ ಹಾಕಿ ಕಲಸಿ ಇದು ಸೇವನೆ ಮಾಡೋದ್ರಿಂದ ಎಂತಹ ಗ್ಯಾಸ್ಟ್ರಿಕ್ ಇರಲಿ ಅದನ್ನು ತಲುಸೋ ಶಕ್ತಿ ಇದಕ್ಕೆ ಸ್ನೇಹಿತರೆ. ಅಲ್ಲದೇ ಜೀರ್ಣಕ್ರಿಯೆ ತೊಂದರೆ ಇದ್ದು ಸಹ ಇದು ನಿವಾರಣೆ ಮಾಡುತ್ತೆ. ಅದಲ್ಲದೇ ದೇಹ ತಂಪು ಮಾಡುತ್ತೆ. ದೇಹವನ್ನು ತಂಪು ಮಾಡೋ ಶಕ್ತಿ ಇದಕ್ಕಿದೆ. ಅದಲ್ಲದೇ ಕಣ್ಣುಗಳಿಗೆ, BP-ಗೆ, ಪ್ರತಿಯೊಂದು ಇದಕ್ಕೂ ಇದೊಂದು ದಿವ್ಯ ಔಷಧ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಗ್ಯಾಸ್ಟ್ರಿಕ್ ಇದ್ದವರು ಎಲ್ಲ ಇಲ್ದಿದ್ದರೂ ಪರವಾಗಿಲ್ಲ, ನೋ ಸೈಡ್ ಎಫೆಕ್ಟ್. ಇದಕ್ಕೆ ಸೇವನೆ ಮಾಡಿ ಯಾವುದೇ ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಸೇವನೆ ಮಾಡ್ಬೋದು. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಅನುಕೂಲತೆ ಜಾಸ್ತಿ ಆಗುತ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ, ಅವರವರು ಅವ್ರ ಮನೆಗೆ ಅವರೇ ಹೋಯ್ತು. ನಮಸ್ಕಾರ ಸ್ನೇಹಿತರೆ.